ಲಕ್ಕುಂಡಿ ಒಂದು ಸಾಂಸ್ಕೃತಿಕ, ಆರ್ಥಿಕ, ವಾಣಿಜ್ಯ ನಗರಿಯಾಗಿ ಇತ್ತು ಅನ್ನುವಂಥದ್ದು ಶಿಲಾಶಾಸನಗಳಿಂದ ಕಾಣುತ್ತೆ. ಇಲ್ಲಿ ಮಹಾವೀರ ಮೂರ್ತಿ ಅದ, ಇಲ್ಲಿ ಬಳ್ಳಿಮ ಜೇಮಯ್ಯ ಈ ಜೈನ್ ಬಸ್ತಿಯನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ, ಜೊತೆಗೆ ಅತ್ತೆಮೊಬ್ಬೆ ಜೀರ್ಣೋದ್ಧಾರ ಮಾಡಿದ್ರ ಬಗ್ಗೆ ನಾವು ತಿಳಿಸ್ತೀವಿ. ಇಲ್ಲಿ ಶ್ರೀಮ ಲೊಕ್ಕಿ ಗುಡಡಿ ಯೂರಡೆ ಅಂತಂದರೆ ಲೊಕ್ಕಿ ಅನ್ನುವಂಥ ಶಬ್ದ ಲಕ್ಕುಂಡಿಯ ಬಗ್ಗೆ, ಲೊಕ್ಕಿ ಅನ್ನುವಂಥ ಶಬ್ದ ಕನ್ನಡದೊಳಗೆ, ಜಾನಪದದೊಳಗೆ, ಲೊಕ್ಕಿ ಸಂಸ್ಕೃತದೊಳಗೆ ಲಕ್ಷ್ಮಿ. ಇವತ್ತಿಗೂ ಈ ಲಕ್ಕುಂಡಿ ಇತಿಹಾಸ ನಿಗೂಢವಾಗಿಯೇ ಇದೆ. ಗೆಳೆಯ ನಮಸ್ಕಾರ. ನನ್ನ ಹಿಂದೆ ನೀವು ನೋಡ್ಬೋದು ಲಕ್ಕುಂಡಿಯ ಬ್ರಹ್ಮಜಿನಾಲಯ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಒಂದು ವಿಶ್ವ ಪಾರಂಪರಿಕ ಸ್ಥಳ ಆಗಬಲ್ಲ ಈ ಒಂದು ಲಕ್ಕುಂಡಿನಲ್ಲಿ ಹಲವು ವಿಸ್ಮಯಗಳ, ಹಲವು ಅಚ್ಚರಿಯ ದೇಗುಲಗಳಿದೆ. ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಮ್ಮ ಶರಣಪ್ಪ ಸರ್ ಅವರೇ ನೀಡಲಿದ್ದಾರೆ. ಸರ್, ಲಕ್ಕುಂಡಿಯ ಇತಿಹಾಸ ಆದರೂ ಏನು, ಮತ್ತು ಈ ಗುಡಿಯ ಒಂದು ಇತಿಹಾಸ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡೋಕ್ಕಾಗತ್ತಾ? ಲಕ್ಕುಂಡಿ ಬಾದಾಮಿ ಚಾಲುಕ್ಯರ ಕಾಲ, ಕಲ್ಯಾಣಿ ಚಾಲುಕ್ಯರ ಕಾಲ, ಹೊಯ್ಸಳರು, ರಾಷ್ಟ್ರಕೂಟರು, ಜೊತೆಗೆ ವಿಜಯನಗರ ಕಾಲದಲ್ಲಿ ವಿವಿಧ ಉಪರಾಜಧಾನಿಗಳಾಗಿ ಲಕ್ಕುಂಡಿ ಒಂದು ಸಾಂಸ್ಕೃತಿಕ, ಆರ್ಥಿಕ, ವಾಣಿಜ್ಯ ನಗರಿಯಾಗಿ ಇತ್ತು ಅನ್ನುವಂಥದ್ದು ಶಿಲಾಶಾಸನಗಳಿಂದ ಕಾಣುತ್ತೆ. ಈ ಒಂದು ಲಕ್ಕುಂಡಿಯಲ್ಲಿ 101 ಬಾವಿ, 101 ಸ್ಮಾರಕಗಳಿದ್ವು ಅನ್ನುವಂಥದ್ದು ಪ್ರತೀತಿ ಇದೆ. ಆದರೆ ಇವತ್ತಿಗೆ ನಾವು ಕಣ್ಣಿಗೆ ಕಾಣಿಸುವಂಥದ್ದು 60ಕ್ಕಿಂತ ಹೆಚ್ಚು ಬಾವಿಗಳು ಮತ್ತು ಸ್ಮಾರಕಗಳನ್ನು ನಾವು ನೋಡ್ಬೋದು. ಇದರಲ್ಲಿ ಲಕ್ಕುಂಡಿಯಲ್ಲಿ ASI ಈ ಡಿಪಾರ್ಟ್ಮೆಂಟ್ನಲ್ಲಿ 8 ಸ್ಮಾರಕಗಳು ಇವೆ. ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಬ್ರಹ್ಮಜಿನಾಲಯ. ಇದನ್ನು 1117ರೊಳಗೆ, 11ನೇ ಶತಮಾನದೊಳಗೆ ಅತ್ತಿಮಬ್ಬೆ ಕಟ್ಟಿಸಿದ್ಲು ಅನ್ನುವಂಥ ಒಂದು ಪ್ರತೀತಿ ಇದೆ. ನಾವೇನು ನೋಡ್ತೀವಲ್ಲ, ಇದು ಜೈನ ಬಸ್ತಿ. 2025 ಜನವರಿ 26 ಏನು ನವದೆಹಲಿಯಲ್ಲಿ ಇಡೀ ವಿವಿಧ ರಾಜ್ಯಗಳಿಂದ ಏನು ತಮ್ಮ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವಂಥ ಒಂದು ಟ್ಯಾಬ್ಲೋ ಥೀಮ್ ಮಾಡ್ತವೆ. ಅಂಥದ್ದಕ್ಕೆ ನಮ್ಮ ಈ ಹಿಂದೆ ಇರುವಂಥ ಈ ಒಂದು ಬ್ರಹ್ಮಜಿನಾಲಯ ಆಯ್ಕೆಯಾಗಿದೆ. ಈ ಬ್ರಹ್ಮಜಿನಾಲಯವನ್ನು ಅತ್ತಿಮಬ್ಬೆ ಕಟ್ಟಿಸಿದ್ಲು ಅಂತ ಹೇಳಿದ್ನಲ್ಲ, ಇದು 1117ರೊಳಗೆ ಕಟ್ಟಿಸಿದ್ಲು ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗರ್ಭಗೃಹ, ಅಂತರಾಳ, ಈ ಥರ ಮತ್ತು ಕೆನಾಪಿ, ಈ ಥರ ಒಂದು ವಿಶಿಷ್ಟವಾದಂಥ ಈ ಒಂದು ದೇವಸ್ಥಾನ. ಗರ್ಭಗೃಹದಲ್ಲಿ ಮಹಾವೀರರ ಒಂದು ಮೂರ್ತಿ ಇತ್ತು. ಆ ಮೂರ್ತಿ ನಿಮಗೆ ಆ ಕಡೆ ಪಕ್ಕದಲ್ಲಿ ಕಾಣುತ್ತೆ. ಅದು ಭಗ್ನ ಆಗಿದೆ. ಭಗ್ನ ಆಗಿದ ನಂತರ ಜೈನ ಧರ್ಮದ 22ನೇ ತೀರ್ಥಂಕರಾದಂಥ ನೇಮಿನಾಥರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಈಗ ಮಾಡಲಾಗಿದೆ. ಅದು ಪ್ರತಿನಿತ್ಯ ಪೂಜಿಸಲ್ಪಡುತ್ತದೆ. ಇದ್ರ ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯ ಮೂರ್ತಿಗಳು ಸಹಿತವಾಗಿ ಕಾಣುತ್ತವೆ. ಇಲ್ಲಿ ಒಂದು 2-3 ಶಾಸನಗಳು ಸಹಿತವಾಗಿ ಈ ದೇವಸ್ಥಾನದಲ್ಲಿವೆ. ಒಟ್ಟಾರೆಯಾಗಿ ಜೈನ ಬಸ್ತಿ ಅನ್ನುವಂಥದ್ದು ಲಕ್ಕುಂಡಿಯಲ್ಲೇ ಬಹಳಷ್ಟು ಶ್ರೇಷ್ಠವಾದಂಥ ವಿಶಿಷ್ಟ ಶಿಲ್ಪಕಲೆಯನ್ನು ಹೊಂದಿರುವಂಥ ಒಂದು ದೇವಸ್ಥಾನವಾಗಿದೆ. ಸೊ ಸರ್, ಈಗಾಗಲೇ ಹೇಳಿದ್ರು ಇದನ್ನು ಅತ್ತಿಮಬ್ಬೆಯ ಕಾಲದಲ್ಲಿ ಕಟ್ಟಿದ್ದು ಅಂತ. ಇನ್ನು ಒಂದು ರಾಜಕೀಯವಾಗಿ ನಾವೇನಾದ್ರು ನೋಡೋಕ್ಕಾದ್ರೆ, ಅಂದರೆ ರಾಜಕೀಯ ಒಂದು ಬಲಾಬಲಗಳ ಒಂದು ಬದಲಾವಣೆ ನಾವು ನೋಡೋಕ್ಕಾದ್ರೆ, ಈ ರಾಷ್ಟ್ರಕೂಟರ ದೊರೆಗಳು ಏನು ಸಮಾಪ್ತಿ ಆಗ್ತಿರ್ತಾರೋ ಆ ಸಂದರ್ಭದಲ್ಲಿ 2ನೇ ತೈಲಪ್ಪ ಬಂದು ಕಲ್ಯಾಣದ ಚಾಲುಕ್ಯರ ಒಂದು ಸಾಮ್ರಾಜ್ಯವನ್ನು ಕಟ್ತಾನೆ. ಅವನ ನಂತರ ಬರೋವನೇ ಬಂದು ಹಿರೇವ ಬಡಂಗ ಸತ್ಯಾಶ್ರಯ ಅಂತ. ಆತನ ಸಮಕಾಲೀನರಾಗಿದ್ದವರೇ ಅತ್ತಿಮಬ್ಬೆಯ ಗಂಡ ನಾಗದೇವ. ಸೊ ಈ ಒಂದು ಏನು ಈ ಗುಡಿಗಳ ಒಂದು ನಿರ್ಮಾಣದ ಕಾಲವನ್ನು ನಾವೇನಾದ್ರು ನೋಡೋದಾದ್ರೆ, ಇದು ಸತ್ಯಾಶ್ರಯ ಹಿರೇವ ಬಡಂಗನ ಕಾಲದಲ್ಲಿ ಕಟ್ಟಿದ್ದು ಅಂತ ಕೂಡ ಸಾಕಷ್ಟು ವಿಷಯಗಳು ತಿಳಿದು ಬರುತ್ತೆ. ಸರ್, ಮುಂದೆ ದೇವಸ್ಥಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದವ್ರಿ? ಈ ಒಂದು ಜೈನ ಬಸ್ತಿಯಲ್ಲಿ ಒಟ್ಟು 32 ಕಂಬಗಳನ್ನು ನಾವು ಕಾಣಲಿಕ್ಕೆ ನೋಡ್ಬೋದು. ಇದ್ರ ಜೊತೆಗೆ ಇಲ್ಲಿ ಕೀರ್ತಿ ಮುಖ ಅಂತಿದೆ. ಲಕ್ಕುಂಡಿಯಲ್ಲಿರುವಂಥ ಯಾವುದೇ ದೇವಸ್ಥಾನಗಳನ್ನು ನೋಡಿದಾಗೂ ಸಹಿತವಾಗಿ ನಾವು ಈ ಕೀರ್ತಿ ಮುಖದ ಹೊರಭಾಗ ಏನಿದೆ ಅದು ಒಂದೇ ಸ್ಟೈಲ್. ಒಳಗಡೆ ಬೇರೆ ಬೇರೆ ಜೈನ ಧರ್ಮದ ತೀರ್ಥಂಕರರು, ದೇವರುಗಳ ಫೋಟೋವನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ಸರ್ ಹೇಳಿದ್ರಲ್ಲ, ಕೀರ್ತಿ ಮುಖದ ಕೆಳಗಡೆ ನೀವು ನೋಡಿದ್ರೆ ಬಾಹುಬಲಿ ಅಥವಾ ಏನು ತೀರ್ಥಂಕರ ಒಂದು ಉಬ್ಬು ಶಿಲ್ಪ ಇದೆ ನೋಡಿ. ಸೊ ಆ ಉಬ್ಬು ಶಿಲ್ಪಗಳನ್ನ ನೋಡಿದಾಗ ಅದು ಗೊತ್ತಾಗತ್ತೆ ಇದು ಜೈನರ ಒಂದು ಬಸದಿ ಆಗಿತ್ತು ಅನ್ನೋದು ಕೂಡ ಕಂಡು ಬರುತ್ತೆ. ಇನ್ನು ಈ ಜಾಗದಲ್ಲಿ ನೀವು ನೋಡಿದ್ರೆ, ನಾವು ಸಾಧಾರಣವಾಗಿ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂತ ಒಂದು ಶಿಖರಗಳೇನಿದ್ವು, ಆ ಶಿಖರದ ಮಾದರಿಗಳನ್ನ ಹೊರ ಒಂದು ಬಿತ್ತಿನಲ್ಲಿ, ಸಾಧಾರಣವಾಗಿ ಎಲ್ಲ ಒಂದು ಗುಡಿಗಳನ್ನು ಹೊರ ಬಿತ್ತಿನಲ್ಲಿ ಕೆತ್ತಿರ್ತಾರೆ. ಅದಕ್ಕೂ ಕೂಡ ಈ ಒಂದು ಉದಾಹರಣೆನ ನೀವು ಇಲ್ಲಿ ನೋಡ್ಬೋದಾಗಿದೆ. ಇದನ್ನ ಮಕರ ಯಾಳಿಗಳು ಅಂತ ಕರೀತಾರೆ. ಅಂದ್ರೆ ಇದು ಮೊಸಳೆ ಮತ್ತೆ ಇನ್ನಿತರ ಪ್ರಾಣಿಗಳನ್ನ ಸೇರಿಸಿ ಮಾಡಿರೋಂಥ ಒಂದು ಇದು ಕೂಡ ಕಲ್ಯಾಣದ ಒಂದು ಚಾಲುಕ್ಯರ ವಾಸ್ತು ಶೈಲಿನಲ್ಲಿ ಹೊರಬಿತ್ತಿನಲ್ಲಿ ಸಾಧಾರಣವಾಗಿ ಕಂಡುಬರುವಂತ ಅಂಶ ಕೂಡ ಆಗಿದೆ. ಸೊ ನೀವು ಹೊಯ್ಸಳರದು ಮತ್ತೆ ಕಲ್ಯಾಣದ ಚಾಲುಕ್ಯರ ಗುಡಿಗಳನ್ನ ನೀವು ನೋಡ್ಬೇಕಂದಾಗ ಇನ್ನೊಂದು ನಿಮ್ಗೆ ಒಂದು ಅಂಶ ಬರುತ್ತೆ. ಹೊಯ್ಸಳರ ವಾಸ್ತು ಶೈಲಿನಲ್ಲಿ ನಿಮ್ಗೆ
ಹೊರಬಿತ್ತಿನಲ್ಲಿ ನೋಡ್ಬೋದು ಅಲಂಕಾರಿಕ ಪಟ್ಟಿಗಳೆಲ್ಲ ಇದ್ರೂ ಕೂಡ ಕಲ್ಯಾಣದ ಚಾಲುಕ್ಯರ ಒಂದು ಕಾಲದ ಗುಡಿಗಳಲ್ಲಿ ನೀವು ನೋಡಿದ್ರೆ ಹೊರಬಿತ್ತಿನಲ್ಲಿ ಸಾಧಾರಣವಾಗಿ ಗೋಪುರದ್ದು ಅಥವಾ ಬೇರೆ ಬೇರೆ ಮಾದರಿಯ ಒಂದು ಅಂಶಗಳನ್ನ ಒಳಗೊಂಡಿದ್ರೆ ಹೊಯ್ಸಳರದು ಮುಂದುವರೆದ ಭಾಗ ಆಗಿರೋ ಕಾರಣ ಹೊರಬಿತ್ತಿ ಇನ್ನೂ ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಬೇಲೂರು ಹಳೇಬೀಡು ಇಂಥ ಗುಡಿಗಳನ್ನ ನೋಡಿದ್ರೆ ಹೊರಬಿತ್ತಿ ಅಷ್ಟೊಂದು ಆಕರ್ಷಣೀಯವಾಗಿ ಕಂಡುಬರೋದು. ಗದುಗಿನಲ್ಲಿರುವಂಥ ಲಕ್ಕುಂಡಿಯಲ್ಲಿರುವಂಥ ಶಿಲ್ಪಿಗಳು ಈಗೇನು ಈ ಬಸದಿಗಳನ್ನು ದೇವಸ್ಥಾನಗಳನ್ನು ಕಟ್ಟಿದಾರಲ್ಲ, ಇಲ್ಲಿರುವಂಥ ಶಿಲ್ಪಿಗಳೇ ಬೇಲೂರು ಹಳೇಬೀಡಿಗೆ ಹೋದ್ರು ಅನ್ನುವಂಥದ್ದು ಜನರು ಅಥವಾ ಇತಿಹಾಸ ತಜ್ಞರು ಮಾತಾಡ್ತಾರೆ. ಇದು ಇಲ್ಲೇನು ಪಕ್ಕದಲ್ಲಿದೆ ಚಿಕ್ಕ ಬಸ್ತಿ ಅಂತ ಕರೀತಾರೆ. ಒಟ್ಟು 6 ಜೈನ ಬಸ್ತಿಗಳು ಇದ್ದು, ಜೈನ ಬಸ್ತಿ ಮೊದಲನೇದು, ಎರಡನೇದು ಚಿಕ್ಕ ಬಸ್ತಿ ಅಂತ ಕರೀತಾರೆ, ಅದು ಒಂದು ಬಸ್ತಿ. ಈ ಥರ 3, 4, 5 1, 2 ನಮಗೆ ಕಣ್ಣಿಗೆ ಕಾಣ್ತಾವೆ. 3, 4, 5 ಇಲ್ಲ. 6ನೇದು ನಾಗನಾಥ ದೇವಾಲಯ ಅಂತ ಐತಿ, ಅದು ನಮಗೆ ಕಾಣುತ್ತೆ. 3 ಇದಾವಲ್ಲ, ಇಲ್ಲಿ ಉತ್ಖನನ ಆಯಿತು ಅಂದ್ರೆ ಅವೆಲ್ಲ ಸಿಗ್ಬೋದು. ಇಲ್ಲೊಂದು ನೋಡ್ಬಾರ್ದು ತಳಪಾಯ ನಾಗನಾಥ ದೇವಾಲಯ ಅಂತ ಹೇಳಿದ್ರಲ್ಲ, ಅತ್ತಿಮಬ್ಬೆಯ ಗಂಡ ಕಟ್ಸಿರೋದು ತಾನೇ ಅದು? ಒಟ್ಟು ಅದ ಕಾಲದೊಳಗೆ ಆಗಿದ್ದು ರೀ. ಅದೇ. ಇನ್ನು ಅತ್ತಿಮಬ್ಬೆಯನ್ನ ಕನ್ನಡಿಗರೆಲ್ಲ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಯಾಕೆಂದ್ರೆ ನಮ್ಮ ಕರ್ನಾಟಕದ ಒಂದು ಭಾಷೆ ವಿಷಯ ಇರ್ಬೋದು ಅಥವಾ ಸಾಹಿತ್ಯದ ವಿಷಯದಲ್ಲಿ ನಮ್ಗೆ ಅಷ್ಟೊಂದು ಹಿರಿಮೆ ಗರಿಮೆ ಇದೆ ಅನ್ನೋದಕ್ಕೆ ಅದಕ್ಕೆಲ್ಲ ಕಾರಣ ನಮ್ಮ ಅತ್ತಿಮಬ್ಬೆನೇ ಆಗಿರೋದು. ಕಾರಣ ಏನಂದ್ರೆ ಆಗಿನ ಕಾಲದಲ್ಲಿ ಇದ್ದಂಥ ಒಂದು ಸಾಹಿತ್ಯಗಳನ್ನ ಮರುಪ್ರತಿ ಮಾಡಿ ಅನೇಕ ಒಂದು ಜೈನರ ಬಸದಿಗಳಲ್ಲಿ ಆ ಒಂದು ಪ್ರತಿಗಳನ್ನ ಉಳಿಸಿದ್ದಕ್ಕೆ ಇವತ್ತಿಗೂ ಕೂಡ ನಮ್ಮ ಕನ್ನಡದ ತಳಪಾಯ ಇದೆ ನೋಡಿ. ಇದು ಒಂದು ಜೈನ ಬಸ್ತಿ. ಇದು 3ನೇ ಜೈನ ಬಸ್ತಿ. ಇಲ್ಲೆಲ್ಲ ಕಾಣುತ್ತೆ. ಇದು ಎಕ್ಸ್ಕವೇಷನ್ ಆಗ್ಬೇಕಾ ಈಗ? ಆಗ್ಬೇಕು. ಇದು ಒಂದು 3ನೇ ಜೈನ ಬಸ್ತಿ. ಈ ತರ 3, 4, 5 ಅವು ಹೂತು ಹೋಗಿದವು. 6ನೇದು ನಮ್ಗೆ ನಾಗನಾಥ ದೇವಸ್ಥಾನ ಕಾಣುತ್ತೆ. ನಾಗಲ್ಲಿ ಹೇಳಿದ್ನಲ್ಲ, ಮಹಾವೀರರ ಮೂರ್ತಿ ಒಳಗಡೆ ಇತ್ತು ಅಂತ ಹೇಳಿ, ಅದು ಭಗ್ನಗೊಂಡಿದ್ರಿಂದ ಅದನ್ನ ಇಲ್ಲೇ ಪ್ರತಿಷ್ಠಾಪನೆಯನ್ನ ಮಾಡ್ಯಾರ. ಇದು ಎಡಗಡೆ ಇರುವಂತದ್ದು ಬ್ರಹ್ಮಜಿನಾಲಯ ಜೈನ ಬಸ್ತಿ. ಇದಕ್ಕೆ ಚಿಕ್ಕ ಬಸ್ತಿ ಅಂತ ಕರೀತಾರೆ. ಒಳಗಡೆ ಇರುವಂತ ಮಹಾವೀರರ ಮೂರ್ತಿ ಭಗ್ನಗೊಂಡಿದ್ರಿಂದ ಇದು ಚಿಕ್ಕ ಬಸ್ತಿ ಮುಂದೆ ಇದನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಇದರ ಒಂದು ಜಾಗದೊಳಗ ಗರ್ಭಗೃಹದೊಳಗ ಈ ಜೈನ ಧರ್ಮದ 22ನೇ ತೀರ್ಥಂಕರಾದ ನೇಮಿನಾಥರ ಒಂದು ಮೂರ್ತಿಯನ್ನು ಈಗ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಪ್ರತಿನಿತ್ಯ ಅದು ಪೂಜೆಯನ್ನು ಸಹಿತ ಜೈನ ಧರ್ಮದವರು ಬಸ್ತಿಯನ್ನು ಅವರು ಪ್ರತಿನಿತ್ಯ ಮಾಡ್ತಾರೆ. ಇದಿಷ್ಟು ಈ ಜೈನ ಬಸ್ತಿ ಮತ್ತು ಚಿಕ್ಕ ಬಸ್ತಿಯ ವಿಶೇಷತೆ. ಇನ್ನು ಈ ಒಂದು ಶಿಲ್ಪವನ್ನ ನೀವು ನೋಡ್ಬೋದು. ಸಾಧಾರಣವಾಗಿ ಪಾಣಿಪೀಠದಲ್ಲಿ ಜೈನರ ಗುಡಿಗಳಲ್ಲಿ ಅಂದ್ರೆ ಪಾಣಿಪೀಠದ ಮೇಲೆ ಸಿಂಹವನ್ನು ಕೆತ್ತಿರ್ತಾರೆ. ಸೊ ಇದು ಜೈನರಿಗೆ ಸಂಬಂಧಪಟ್ಟಂಗೆ ಮಹಾವೀರ ಅಥವಾ ತೀರ್ಥಂಕರಿಗೆ ಸಂಬಂಧಪಟ್ಟಂತ ಒಂದು ಪಾಣಿಪೀಠ ಅಂತ ಕೂಡ ಗುರುತಿಸ್ಬೋದಾಗಿದೆ. ಸೊ ಇಲ್ಲಿ ನೋಡ್ಬೋದು, ಇದನ್ನ ಕಟಾಂಜನ ಅಂತ ಕರೀತಾರೆ. ಸಾಧಾರಣವಾಗಿ ಇವತ್ತೇನಾದ್ರು ಕನ್ನಡದ ಮೊದಲ ಶಾಸನ ಯಾವುದು ಅಂತ ನಾವೇನಾರು ಕೇಳಿದ್ರೆ ಹಲ್ಮಿಡಿ ಶಾಸನ ಅಂತೀವಿ. ಅಲ್ಲ, ಇತ್ತೀಚೆಗೆ ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಸಿಕ್ಕಂತಹ ಸಿಂಹ ಕಟಾಂಜನ ಶಾಸನದ ಬಗ್ಗೆ ಸಾಕಷ್ಟು ಜನ ತಿಳ್ಕೊಂಡಿರ್ಬೋದು. ಅದನ್ನು ಸುಮಾರು 300 ಕ್ರಿಸ್ತ ಸಾಮಾನ್ಯ ಶಕ 375ರಲ್ಲಿ ಆ ಒಂದು ಶಾಸನ ಹಾಕ್ಸಿರ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ಆ ಒಂದು ಶಾಸನ ಸಿಕ್ಕಿರೋದು ಕೂಡ ಇಂಥ ಒಂದು ಕಟಾಂಜನದ ಮೇಲೆ. ಇನ್ನು ಈ ಕಟಾಂಜನದ ಹತ್ರ ನೀವು ಒಂದು ವಿಶೇಷತೆ ನೋಡಿದ್ರೆ ನೋಡಿ, ಕನ್ನಡಿಗರ ಒಂದು ಉಕ್ಕಿನ ಒಂದು ಬಳಕೆ, ಕಬ್ಬಿಣದ ಒಂದು ಬಳಕೆ ನಾವು ಎಷ್ಟು ಮುಂದುವರೆದಿದ್ವಿ ಹಿಂದಿನ ಕಾಲದಿಂದ ಅಂತ ಗೊತ್ತಾಗ್ತಿದೆ. ಸುಮಾರು 1000 ವರ್ಷ ಆಯ್ತಾ ಬಂತು. ಇವಾಗ ಈಗಲೂ ಕೂಡ ತುಕ್ಕಿರ್ದಿಲ್ಲ. ಈ ಒಂದು ಕಬ್ಬಿಣದ ಸಲಾಕೆ ಅಂತೇನಿದೆಯೋ ಇವತ್ತವರೆಗೂ ತುಕ್ಕಿರ್ದಿಲ್ಲ ಅನ್ನೋದು ಕೂಡ ಕಂಡುಬರುತ್ತೆ. ಅಲ್ಲದೆ ಹಿಸ್ಟ್ರಿ ಆಫ್ ಸ್ಟೀಲ್ ಅಥವಾ ಉಕ್ಕಿನ ಬಗ್ಗೆ ಏನಾದ್ರು ನಾವು ತಿಳ್ಕೊಳಕ್ ಹೋದ್ರೆ, ಒಂದಾನೊಂದು ಕಾಲದಲ್ಲಿ ಕರ್ನಾಟಕದಿಂದ ಪ್ರೊಡ್ಯೂಸ್ ಆಗ್ತಿದ್ದಂಥ ಒಂದು ಉಕ್ಕು ಅಂತ ಏನಿದೆಯೋ ಅದು ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆಲ್ಲ ಇಲ್ಲಿಂದ ನಾವು ರಫ್ತು ಮಾಡ್ತಿದ್ದ ಬಗ್ಗೆ ಕೂಡ ಸಾಕಷ್ಟು ದಾಖಲಾತಿ ಇದೆ. ಕನ್ನಡಿಗರು ಈ ಒಂದು ಉಕ್ಕಿನ ತಂತ್ರಜ್ಞಾನದಲ್ಲಿ ಅಷ್ಟು ಮುಂದುವರೆದಿದ್ದು ಕೂಡ ಇಲ್ಲಿ ನಮಗೆ ತಿಳಿದು ಬರುತ್ತೆ. ಸೊ ಇದು ಮುಖಮಂಟಪ. ಇದು ನೀವು ತೆರೆದ ಮುಖಮಂಟಪ. ಈ ತೆರೆದ ಮುಖಮಂಟಪದಲ್ಲಿ ಇರುವಂತಹ ಇದು ರಂಗಮಂಟಪ ಅಂತ ಕರಿಬಹುದು. ಇನ್ನು ಈ ಗುಡಿಯ ಒಂದು ವಾಸ್ತು ವಿನ್ಯಾಸದ ಬಗ್ಗೆ ಮತ್ತೆ ಇಲ್ಲಿರುವ ಸ್ಥಳೀಯವಾದ ಶಾಸನದ ಬಗ್ಗೆ ನಮ್ದು ಮ್ಯಾನ್ ಆಫ್ ದ ಶೋ ಇವತ್ತು ನಮ್ಮ ಕಟ್ಟಿಮನಿ ಸರ್ ಅವರೇನೆ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಒದಗಿಸ್ತಾರೆ. ಸರ್, ಈ ಒಂದು ಸ್ಥಳ ಏನಿದೆ, ಈ ಒಂದು ಏರಿಯಾ ಯಾವುದು, ಮತ್ತು ಇಲ್ಲಿ ವಾಸ್ತುವಿನಲ್ಲಿ ಏನೇನು ಅಂಶಗಳು ಕಂಡು ಬರುತ್ತೆ? ಈ ಲಕ್ಕುಂಡಿಯ ಇತಿಹಾಸ ಪ್ರಸಿದ್ಧ ಬ್ರಹ್ಮಜಿನಾಲಯದಲ್ಲಿ ನಾವು ಇರುವಂಥ ಈ ಹೊರಗ ಭಾಗದ ಮುಖಮಂಟಪ ಅಂದರೆ ಓಪನ್ ಮಂಟಪ ಅಂತ ಏನು ಕರಿತೀವಿ, ಆ ಮುಖಮಂಟಪದ ಇಲ್ಲೇನು ಕಂಬಗಳದಾವೆ, ಕಲಾತ್ಮಕ ಕೆತ್ತನೆಯ ಕಂಬಗಳ ಮಧ್ಯೆ ನಾವು ನಿಂತಿದ್ದೀವಿ. ಈ ಭಾಗಕ್ಕೆ ರಂಗವೇದಿಕೆ ಅಂತ ಕರಿತೀವಿ. ಅಂದರೆ ನವರಂಗದ ಮಧ್ಯೆ ಇರುವಂಥ ಒಂದು ಭಾಗ ಒಳಗಡೆ ಇದೆ ನವರಂಗ. ಅದ್ರ ಮುಂದಿರುವಂಥ ಭಾಗಕ್ಕೆ ಮುಖಮಂಟಪ ಅಥವಾ ತೆರೆದ ಮಂಟಪ ಅಂತ ಬರೀತೀವಿ. ಒಟ್ಟಾರೆ ಜೈನ ಬಸ್ತಿಯ ಬ್ರಹ್ಮಜಿನಾಲಯದ ಗರ್ಭಗೃಹ, ಅಂತರಾಳ, ನವರಂಗ ಮುಂದಿರುವಂಥ ಏನು ತೆರೆದ ಮಂಟಪದಲ್ಲಿ ಇದ್ದೀವಿ
ಇಲ್ಲಿ ಕಲಾತ್ಮಕ ಕೆತ್ತನೆಯ ಕಂಬಗಳೊಂದಿಗೆ ಇಲ್ಲಿ 30 ಕಂಬಗಳು ಅದಾವೆ. 28 ಅಂತೇಳಿ ಇದೆಯಲ್ಲ, ಅದು 30 ಪ್ಲಸ್ 2 ಗುಡಿಗೆ ಆನಿಸಿ ಇರೋದ್ರಿಂದ ಅದು 32 ಆಗುತ್ತೆ. ಈ ಒಂದು ಸ್ತಂಭ ಶಾಸನ ಅಂತೇನು ಕರಿತೀವಿ, ಈ ಜೈನ್ ಬಸ್ತಿ ಕಟ್ಟಿದ್ರ ಬಗ್ಗೆ, ಅಲ್ಲಿ ಬನ್ನಿಮ ಜೇಮಯ್ಯ ಜೈನ್ ಬಸ್ತಿಯನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ಹೇಳಿದರೆ, ಇಲ್ಲಿರ್ತಕ್ಕಂಥ ಪಂಚಕೂಟ ಬಸ್ತಿಗಳು, ಇಲ್ಲಿ ಒಂದೇ ಕಡೆ ಸಮೂಹ 5 ಜೈನ್ ಬಸ್ತಿಗಳಲ್ಲಿ ಈ ಬ್ರಹ್ಮ ಜಿನಾಲಯವು ಒಂದು. ಇಲ್ಲಿ ಬ್ರಹ್ಮ ಜಿನಾಲಯದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ, ಮೂಲತಃ ಜೈನ್ ಬಸ್ತಿ ಒಂದು ಅಂತಸ್ತಿತ್ತು. 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ಜೈನ್ ಬಸ್ತಿಯ ಒಳಗಡೆ ಗರ್ಭಗೃಹದೊಳಗೆ ಮಹಾವೀರ ಮೂರ್ತಿ ಇತ್ತು ಅಂತ ಹೇಳ್ತೀವಿ, 24ನೇ ತೀರ್ಥಂಕರ. 12ನೇ ಶತಮಾನದಲ್ಲಿ ಏನು ಮೊದಲ ಜೈನರು ಬ್ರಾಹ್ಮಣರು ಅನ್ಯೋನ್ಯವಾಗಿರ್ತಾರ, ಸಂಘರ್ಷವಾಗಿ ಮೂಲ ಮೂರ್ತಿಯ ಭಗ್ನ ಆಗುತ್ತೆ. ಆ ಮೂಲ ಮೂರ್ತಿಯ ಭಗ್ನ ಆಗಿದ್ದನ್ನು ತಾವು ಅಲ್ಲಿ ನೋಡ್ತೀರಿ. ಅಲ್ಲಿ ಭಗ್ನವಾಗಿರುವಂಥ ಮಹಾವೀರ ಮೂರ್ತಿ ಒಳಗಡೆ ಇತ್ತು ಅಂತ ಹೇಳೋದಕ್ಕೆ ಈ ಶಾಸನದೊಳಗೆ ಸುಧಾ ಇಲ್ಲಿ ಮಹಾವೀರ ಮೂರ್ತಿ ಅದ. ಇಲ್ಲಿ ಬನ್ನಿಮ ಜೇಮಯ್ಯ ಈ ಜೈನ್ ಬಸ್ತಿಯನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ, ಜೊತೆಗೆ ಅತ್ತೆಮೊಬ್ಬೆ ಜೀರ್ಣೋದ್ಧಾರ ಮಾಡಿದ್ರ ಬಗ್ಗೆ ನಾವು ತಿಳಿಸ್ತೀವಿ. ಇಲ್ಲಿ ಶ್ರೀಮ ಲೊಕ್ಕಿ ಗುಣಡಿ ಯೂರಡೆ ಅಂತಂದರೆ, ಲೊಕ್ಕಿ ಅನ್ನುವಂಥ ಶಬ್ದ ಲಕ್ಕುಂಡಿಯ ಬಗ್ಗೆ, ಲೊಕ್ಕಿ ಅನ್ನುವಂಥ ಶಬ್ದ ಕನ್ನಡದೊಳಗೆ, ಜಾನಪದದೊಳಗೆ ಲೊಕ್ಕಿ, ಸಂಸ್ಕೃತದೊಳಗೆ ಲಕ್ಷ್ಮಿ. ಅದೇ ರೀತಿ ಬಂಗಾಲಿ ಭಾಷೆಗಳು ಸುಧಾ ಲೊಕ್ಕಿ ಅಂದರೆ ಸಂಸ್ಕೃತದಲ್ಲಿ ಲಕ್ಷ್ಮಿ. ಇಂಥ ಲಕ್ಷ್ಮಿಯ ಊರು ಲಕ್ಕುಂಡಿ ಅಂತ ಇಲ್ಲಿ ಹೇಳಿದರೆ, ಇಲ್ಲಿ ಭಾಷೆಯ ದೃಷ್ಟಿಯಿಂದ ಕನ್ನಡದಲ್ಲೂ ಲೊಕ್ಕಿ ಅಂತ ಹೇಳ್ತಾರೆ, ಬಂಗಾಲಿ ಭಾಷೆಗಳು ಸುಧಾ ಲೊಕ್ಕಿ ಅಂತ ಹೇಳ್ತಾರೆ. ಈ ಲೊಕ್ಕಿಯ ಗುಣಡಿಯೊಳಗೆ ಈ ಮಹಾವೀರನ ಜೈನ್ ಬಸ್ತಿ ಏನಾಯಿತು, ಈ ಮಹಾವೀರನ ಜೈನ್ ಬಸ್ತಿ ಮುಂದೆ ಬ್ರಹ್ಮ ಜಿನಾಲಯವಾಗಿ ಪರಿವರ್ತನೆ ಆಯಿತು ಅನ್ನೋದು ಶಾಸನದೊಳಗೆ ಉಲ್ಲೇಖ ಇದೆ. ಇಲ್ಲಿ ಬಾಗಿಲುವಾಡದೊಳಗೆ ಸುಧಾ 2 ಆನೆಗಳ ಮಧ್ಯೆ ಇರುವಂಥ ಗಜಲಕ್ಷ್ಮಿ 2 ಕೈಯೊಳಗೆ ಕಮಲದ ಹೂ ಹಿಡ್ಕೊಂಡಾಳೆ. ಮೇಲ್ಗಡೆ ಮತ್ತೆ ಅಲ್ಲಿ ಮಹಾವೀರನ ಮೂರ್ತಿ ಇದೆ, ಗಮನಿಸ್ಬೋದು. ಈ ಮಹಾವೀರ ಬಸ್ತಿಯೊಳಗೆ ಒಳಗಡೆ ಬಂದಾಗ ಇಲ್ಲೇ 4 ಕಂಬದ ಮಧ್ಯೆ 9 ಅಂಕಣ ಅಂತ ಹೇಳಿದ್ನಲ್ಲ, 1 2 3 1 2 3 1 2 3 9 ಅಂಕಣಗಳ ಮಧ್ಯೆ ನವರಂಗ ಮಧ್ಯೆ ಇರುವಂಥ ಈ ಭಾಗಕ್ಕೆ ರಂಗ ವೇದಿಕೆ ಅಂತ ಕರೆದ್ರೆ, ಆಗಿನ ಕಾಲದೊಳಗೆ ನರ್ತಕಿ ಅಥವಾ ಸಂಗೀತ ಹೇಳೋಕೆ ಬಂದರೆ ದೇವರ ದರ್ಶನ ಮಾಡೋಕ್ಕಿಂತ ಮೊದಲ ನೃತ್ಯ ಮಾಡಿ ಅಥವಾ ಸಂಗೀತದ ಒಂದು ಹಾಡನ್ನು ಹೇಳಿ ದೇವ್ರ ದರ್ಶನ ಮಾಡ್ಕೊತಾ ಇದ್ಲು ಮೊದಲಿನ ಕಾಲದೊಳಗೆ. ಇದಕ್ಕೆ ರಂಗವೇದಿಕೆ ಅಂತ ಹೇಳಿದರೆ ಒಂದು ದೊಡ್ಡ ವೃತ್ತಾಕಾರದ ಕಲ್ಲು ಇರ್ತದೆ. ಅದು ಈಗ ಮೂಲತಃ ಪರಿಸ್ಥಿತಿಯೊಳಗೆ ಇಲ್ಲ, ಅದು ಒಡೆದಿದ್ದಾರೆ, ಮತ್ತು ಬೇರೆ ಕಲ್ಲನ್ನು ಜೋಡಿಸಿದ್ದಾರೆ. ಇದ್ರ ಮೇಲುಗಡೆ ಭುವನೇಶ್ವರಿ ಅಂತ ಹೇಳ್ತೀವಿ. ಈ ನವರಂಗದ ಮಧ್ಯೆ 9 ಅಂಕಣದ ಮಧ್ಯೆ ರಂಗವೇದಿಕೆ ನಂತರ ಬರುವುದೇ ಅಂತರಾಳ ಅಂತ ಹೇಳ್ತೀವಿ. ಇದು ಅಂತರಾಳದ ಮಧ್ಯ ಗರ್ಭಗೃಹ ಮತ್ತು ನವರಂಗದ ಮಧ್ಯೆ ಬರುವಂಥ ಭಾಗಕ್ಕೆ ಅಂತರಾಳ ಅಂತ ಹೇಳ್ತೀವಿ, ಅಂದರೆ ಮಿಡ್ ಪೋರ್ಷನ್ ಅಂತ ಹೇಳ್ತೀವಿ. ಇದು ಓಪನ್ ಆಗಿದೆ, ಇದಕ್ಕೆ ಯಾವುದೇ ಮಕರ ತೋರಣ ಆಗಲಿ ಅಥವಾ ಕಟ್ಟಡವಾಗಲಿ ಇಲ್ಲ, ಬಾಗಿಲುವಾಡವಾಗಲಿ ಇಲ್ಲ. ನಂತರ ಬರ್ತಕ್ಕಂಥ ಗರ್ಭಗೃಹದ ಬಾಗಿಲುವಾಡದ ಮೇಲೆ ಒಳಗಡೆ, ಗರ್ಭಗೃಹದ ಒಳಗಡೆ ಪೀಠದ ಮೇಲೆ ಈಗ ಅಲ್ಲಿ ಮಹಾವೀರನ ಬದಲು ನೇಮಿನಾಥ 22ನೇ ತೀರ್ಥಂಕರಿದ್ದಾರೆ. ಇಲ್ಲಿ ಬಾಗಿಲುವಾಡದೊಳಗೆ ತಾವು ಗಮನಿಸ್ಬೋದು, ಮೂಲ ಮೂರ್ತಿ ಶಿವಪೀಠದ ಮೇಲೆ ಮಹಾವೀರ ಇದ್ದಾರೆ. ಅಂದರೆ ಇದು ಮಹಾವೀರ ಬಸ್ತಿ ಅಂತ ಹೇಳಕ್ಕೆ ಇಲ್ಲೇ ಬಾಗಿಲುವಾಡದ ಮೇಲೆ ಮಹಾವೀರ ಇದ್ದು, ಇದ್ರ ಮೇಲ್ಗಡೆ ಹಂಸ ತೋರಣ, ಗಂಡ ಬೇರುಂಡ ಪಕ್ಷಿ, ಅದೇ ರೀತಿ ಇಲ್ಲಿ ಪಟ್ಟಿಕೆ ಅಂದರೆ 5 ಪಟ್ಟಿಕೆ ಇದಾವೆ. ಇಲ್ಲೇ ಅಲಂಕಾರ ಪಟ್ಟಿಕೆ, ವಾದ್ಯವೃಂದ, ಕಂಬ ಅಂದರೆ ಕುಂಭ ಪಟ್ಟಿಕೆ, ನಂತರ ಕಾಲ್ಪನಿಕ ಪ್ರಾಣಿಗಳ ಪಟ್ಟಿಕೆ, ಲತಾ ಪಟ್ಟಿಕೆ ಅಂತ ಹೇಳ್ತೀವಿ. ಇದರ ಜೊತೆಗೆ ಮೇಲೆ ಹಂಸ ತೋರಣದ ಮೇಲ್ಭಾಗದೊಳಗೆ ಅಲ್ಲಿ ಮೇಲೆ ಪದ್ಮಾವತಿ ಇದ್ದಾಳೆ. ಇಲ್ಲೇ ಪದ್ಮಾವತಿ ಬದಲು ಸರಸ್ವತಿ ಅಂತ ಕೆಲವು ಕಡೆ ತಪ್ಪಾಗಿ ಗ್ರಹಿಸಿ ಬರೆದಿದ್ದಾರೆ ಕೆಲವು ಜನ. ಆದರೆ ಇಲ್ಲಿ ಪದ್ಮಾವತಿ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅಲ್ಲಿ ಆನೆ ಸಾಲದೆ, ಇದು ಬಾಗಿಲುವಾಡದ ಕಲಾತ್ಮಕ ಕೆತ್ತನೆಯೊಂದಿಗೆ ಒಳಗಡೆ ಶಿವಪೀಠದ ಮೇಲೆ ಅಲ್ಲಿ ಮೊದಲ ಮಹಾವೀರ ಇತ್ತಂತ ಇಲ್ಲೇನು ತೋರಿಸಿದೆ. ಆ ಮಹಾವೀರ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದ ಕಾಲಮಾನ 1100 ಅಂತದೆ, ಶಾಸನ ಇದೆ. ಈ ಶಾಸನದೊಳಗೆ ಬನ್ನಿಮ ಜೇಮಯ್ಯ ಈ ಜೈನ್ ಬಸ್ತಿಯ ಒಳಗಡೆ ಮಹಾವೀರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ. ಆ ಮೂಲ ಮೂರ್ತಿ ಮಹಾವೀರ ಮೂರ್ತಿ ಇಷ್ಟು ದೊಡ್ಡದಾದಂಥ ಇಲ್ಲೇನು ಅದರ ಹಚ್ಚಿದೆ, ಆ ಮಹಾವೀರ ಮೂರ್ತಿ ಒಡೆದಿದ್ದು ಇಲ್ಲಿದ್ದನ್ನು ಹೊರಗಡೆ ಇಟ್ಟಿದ್ದಾರೆ.
ಅದರ ರುಂಡ ಕಟ್ಟಾಗಿದೆ, ಭಗ್ನ ಆಗಿದೆ. ಇದಕ್ಕೆ ಕಾರಣ ಜೈನರು ಮತ್ತು ಬ್ರಾಹ್ಮಣರು ಮೊದಲು ಅನ್ಯೋನ್ಯವಾಗಿರ್ತಾರೆ. 12ನೇ ಶತಮಾನದಲ್ಲಿ ಸಂಘರ್ಷವಾಗಿ ಮೂಲ ವಿಗ್ರಹ ಒಡೆದು ಹಾಕ್ತಾರೆ. ಅವ್ರ ಸೇವಕರು ತಕ್ಷಣ ಆರ್ಸ ಕಲ್ಯಾಣ ಪಟ್ಟಣದಿಂದ ಧಾವಿಸಿ ಬಂದು ಲಕ್ಕುಂಡಿಯಲ್ಲಿ ಮತ್ತೆ ಮೊದಲಿನ ಗತೆ ಕೂಡ್ಕೊಂಡು ಹೋಗ್ಬೇಕು. ಜೈನರು ಬ್ರಾಹ್ಮಣರು ಪೂಜೆಗೆ ಅನುವು ಮಾಡಿಕೊಡ್ಬೇಕಂತ ಹೇಳಿದಾಗ ಬ್ರಾಹ್ಮಣರು ಜೈನರಿಗೆ ಪೂಜೆಗೆ ಮತ್ತೆ ಅವಕಾಶ ಮಾಡಿಕೊಡ್ತಾರೆ. ಜೈನರು ಮೂರ್ತಿಯ ಬದಲಾವಣೆ ಮಾಡ್ತಾರೆ. ಇಲ್ಲೇ ಪ್ರಶ್ನೆ ಏನಂದರೆ, ಮಹಾವೀರ ಮೂರ್ತಿ ಒಡೆದು ಹೋದರೆ ಮತ್ತು ಮಹಾವೀರ ಮೂರ್ತಿಯನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂತ ನಾವು ಕೇಳಿದಾಗ, ಇವನು ಮಹಾವೀರ ಕ್ಷತ್ರಿಯ 24ನೇ ತೀರ್ಥಂಕರ, ಇಲ್ಲಿರ್ತಕ್ಕಂಥ ಮೂರ್ತಿ 22ನೇ ತೀರ್ಥಂಕರ ನೇಮಿನಾಥ. ಇವನು ಶ್ರೀಕೃಷ್ಣ ಪರಮಾತ್ಮನ ಸೋದರ, ಬಲರಾಮನ ಸೋದರಳೆಯ. ಇವನು ಯಾದವ ಜಾತಿಯವ. ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಶ್ರೀಕೃಷ್ಣನ ಕಾಲದಲ್ಲೇ ಜೈನ ಧರ್ಮನ ಉತ್ತರಾಯ ಸ್ಥಿತಿಗೆ ಒಯ್ದ ಅಂತ ಜೈನ ಪುರಾಣಗಳು ಹೇಳ್ತಾವು, ಜೈನ ಧರ್ಮದ ಸಾಹಿತ್ಯ ಹೇಳ್ತಾರೆ. ಹೀಗಾಗಿ ಇಲ್ಲಿ ಏನು ವೈದಿಕ ಧರ್ಮದ ಪರಿಪೋಟಿಯಾಗಿ ಅಂದರೆ ಸಮಕಾಲೀನವಾಗಿ ಜೈನ ಧರ್ಮದೂ ಬೆಳೆದು ಬರ್ತದೆ. ಹೀಗಾಗಿ ಇಲ್ಲಿ 22ನೇ ತೀರ್ಥಂಕರ ನೇಮಿನಾಥನನ್ನು ತಾವು ಗಮನಿಸಿದಾಗ ಇದು ಪಚ್ಚೆ ಕಲ್ಲು, ಹಸಿರು ಕಲ್ಲು. ಮೂಲ ಮಹಾವೀರ ಮೂರ್ತಿ ಕರೆ ಕಲ್ಲು. ಜೊತೆಗೆ ಇಲ್ಲಿ 11ನೇ ಶತಮಾನ ಶಾಸನ ಇದ್ದರೆ, ಇಲ್ಲಿ 12ನೇ ಶತಮಾನದ ಜೈನ ಮೂಲ ಸಂಘ ದೇವಗಣದಿಂದ ಶಂಖದೇವ ಪ್ರಸಿದ್ಧಂತು ಅಂತ ಹೇಳ್ತಾರೆ. ಇವನು ಗುರುತ ಶಂಖ. ಹೀಗಾಗಿ ಇಲ್ಲಿ ಶಂಖವನ್ನು ತಾವು ನೋಡ್ತೀರಿ. ಅಂದರೆ ಶಂಖ ಇವನು ಗುರುತಾದರೆ, ಇಲ್ಲೇ ಸಿಂಹ ಪೀಠ ಇದು ಮಹಾವೀರನ ಒಂದು ಗುರುತು. ಇಲ್ಲಿ ಅನೇಕ 24 ತೀರ್ಥಂಕರ ಪೀಠ ಇಲ್ಲಿ ಇದೆ. ವಿಗ್ರಹಗಳು ಎಲ್ಲ ಹಾಳಾಗಿದ್ದಾವೆ. ಒಟ್ಟಾರೆ ಇಲ್ಲಿ 5 ಜೈನ ಬಸ್ತಿಗಳ ಸಮೂಹದೊಂದಿಗೆ ಈ ಜೈನ ಬಸ್ತಿಗಳು ಎಷ್ಟಿದಾವೆ ಅಂದರೆ, ಈಗ 20ರ ಸನೆಗೆ ಜೈನ ಬಸ್ತಿಗಳು ಮತ್ತು ಶಾಸನಗಳು, ತಳಪಾಯಗಳ ಒಂದು ಉಲ್ಲೇಖ ಸಿಗ್ತಾ ಇದೆ. ಈಗಾಗಲೇ 16 ಜೈನ ಬಸ್ತಿಗಳನ್ನು ನಾವು ಗುರುತ ಮಾಡಿದ್ದೇವೆ. 16 ಜೈನ ಬಸ್ತಿಗಳ ಜೊತೆಗೆ ಇನ್ನೂ 4 ಜೈನ ಬಸ್ತಿಗಳ ಮಾಹಿತಿಯನ್ನು ನಾವು ಕಲೆ ಹಾಕಬೇಕಾಗಿದೆ. ಉತ್ಖನದಿಂದ ಮಾಹಿತಿ ಸಿಗ್ತದೆ. ಇಲ್ಲಿರ್ತಕ್ಕಂಥ ನೇಮಿನಾಥನ ಜೊತೆಗೆ ಇಲ್ಲಿ ಧರಣೇಂದ್ರ ಯಕ್ಷ ಇದ್ದಾನೆ. ಇಲ್ಲಿ ಧರಣೇಂದ್ರ ಯಕ್ಷಿ ಅಂದರೆ ಜೈನರ ಪದ್ಮಾವತಿ ಅಂತ ಹೇಳ್ತೀವಿ. ಹಿಂದುಗಡೆ ಪ್ರಭಾವಳಿಯೊಳಗೆ 3 ಒಡೆ, ಮುಕ್ಕೊಡೆ, ಅಂದರೆ 3 ಛತ್ರ ಇದೆ. ಆ ಕಡೆ ಈ ಕಡೆ ಇಬ್ಬರು ಚಾಮರದಾರ ಸೇವಕರಿದ್ದಾರೆ. ಇಲ್ಲಿ ಮಕರದೊಂದಿಗೆ ಇರುವಂಥ ಸಿಂಹಪೀಠ ಅಂತ ಏನು ಕರಿತೀವಿ, ಹಿಂದುಗಡೆ ಇಲ್ಲಿ ಸಿಂಹಪೀಠದಲ್ಲಿ ವಿರಾಜಮಾನವಾಗಿರುವಂಥ ಮಾವಿನ ಬದಲು ನೇಮಿನಾಥ ಇದ್ದರೆ, ಹಿಂದುಗಡೆ ಇಬ್ಬರು ಚಾಮರದಾರ ಸೇವಕರು ಇದ್ದಾರೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಕಲಾತ್ಮಕ ಕೆತ್ತನೆ ಅಂತ ನಾವು ಗಮನಿಸಿದಾಗ ಇದು ಕರಿಯ ಕಲ್ಲು, ಇದು ಹಸಿರು ಕಲ್ಲು ಅಂದರೆ ಪಚ್ಚೆ ಕಲ್ಲು ಅಂತ ಹೇಳ್ತಾ, ಇಲ್ಲಿ ಶಿವಪೀಠದೊಂದಿಗೆ ಇಲ್ಲಿರ್ತಕ್ಕಂಥ ಮೂಲ ಮೂರ್ತಿ ಭಗ್ನ ಆದರೂ ಮತ್ತೆ ಪೂಜೆಗೆ ಅವಕಾಶ ಸಿಕ್ಕಿದೆ. ಇಡೀ ಲಕ್ಕುಂಡಿಯಲ್ಲಿ ಒಂದೇ ಒಂದು ಜೈನ ಬಸ್ತಿ ಇವತ್ತಿಗೂ ಪೂಜಾ ಆಗ್ತಾ ಇದೆ. ಇನ್ನು ಉಳಿದ ಯಾವ ಜೈನ ಬಸ್ತಿಗಳು ಪೂಜಾ ಇಲ್ಲ ಅಂತ ಹೇಳ್ತಾ, ಒಟ್ಟಾರೆ ಜೈನ ಬಸ್ತಿಗಳು ಜೈನ ಟೆಂಪಲ್ಸ್ ಕನ್ವರ್ಟೆಡ್ ಆಸ್ ಎ ಶೈವ ಟೆಂಪಲ್ಸ್. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ. ಜೈನ ಬಸ್ತಿಯಲ್ಲಿ ಇರ್ತಕ್ಕಂಥ ಇಲ್ಲಿಯ ವಿಗ್ರಹವನ್ನು, ದೇವತೆ ವಿಗ್ರಹವನ್ನು ತಾವು ನೋಡಿದಾಗ ಇದು ಜೈನರ ಯಕ್ಷಿ ಪದ್ಮಾವತಿ ಅಂತ ಹೇಳ್ತೀವಿ. ಜೈನ ಧರ್ಮದೊಳಗೆ ತೀರ್ಥಂಕರ 24 ತೀರ್ಥಂಕರ ಪೂಜೆಯೊಂದಿಗೆ ದೇವಿಯ ಪೂಜೆಯನ್ನು ಮಾಡ್ತಾಳೆ. ಈ ದೇವಿಯ ಪೂಜೆ ಮಾಡ್ತಕ್ಕಂಥ ಜೈನರು ಇದಕ್ಕೆ ಪದ್ಮಾವತಿ ದೇವಿ ಅಂತ ಕರೀತಾರೆ. ಈ ಪದ್ಮಾವತಿ ದೇವಿ ಕೈಗಳು 4, ಒಂದು ಕೈಯೊಳಗೆ ಫಲ ಅದ, ಒಂದು ಕೈ ವರದ ಹಸ್ತ ಅಂತೀವಿ, ಹಿಂಗಿದ್ರೆ ಅಭಯ ಹಸ್ತ ಅಂತ ಹೇಳ್ತೀವಿ. ಒಟ್ಟಾರೆ ಈ ವರದ ಹಸ್ತದೊಂದಿಗಿರುವಂಥ ಪದ್ಮಾವತಿ ಹಿಂದುಗಡೆ 2 ಕೈಯೊಳಗೆ ಪಾಶಾಂಕುಶ ಇದೆ. ಇದೇ ರೀತಿ ಇದು ಜೈನರ ಯಕ್ಷಿ ಅಂತ ಹ್ಯಾಂಗೆ ಹೇಳ್ತೀವಿ, ಯಾವ ರೀತಿ ಪ್ರತಿಮಾಶಾಸ್ತ್ರ ಪ್ರಕಾರ ಇಲ್ಲೇ ಮೇಲ್ಗಡೆ ಹಾವಿನ ಹೆಡೆ ಇದೆ, ಇಲ್ಲಿ ಜೈನ ತೀರ್ಥಂಕರ ಇದೆ. ಈ ತೀರ್ಥಂಕರ ಇರೋದ್ರಿಂದ ಇದು ಜೈನರ ಯಕ್ಷಿ ಪದ್ಮಾವತಿ ಅಂತ ಹೇಳ್ತೀವಿ. ಅಕಸ್ಮಾತ್ ಬೌದ್ಧ ಧರ್ಮದಲ್ಲಿ ಬುದ್ಧನ ಜೊತೆಗೆ ತಾರಾದೇವಿಯನ್ನು ಪೂಜೆ ಮಾಡ್ತಾರೆ. ಆ ತಾರಾದೇವಿ ಅಲ್ಲಿ ಬುದ್ಧನ ವಿಗ್ರಹ ಕೆತ್ತಿರ್ತಾರೆ ಕಿರೀಟದಲ್ಲಿ ಅಥವಾ ಮೇಲ್ಭಾಗದಲ್ಲಿ. ಬುದ್ಧ ಈ ರೀತಿ ಕೈ ಇಟ್ಟಿರುವಂಥದ್ದನ್ನು ತಾವು ನೋಡ್ತೀರಿ. ಇಲ್ಲಿ ತೀರ್ಥಂಕರ ಅಂದರೆ 2 ಕೈ ಕೂಡಿಸಿ ಇಟ್ಟಿರುವಂಥದ್ದಿದೆ. ಮೇಲ್ಗಡೆ ಹಾವು ಇರೋದಿಲ್ಲ, ಅದು ಆರ್ಯ ಭಗವತಿ ತಾರಾದೇವಿ ಆಗತ್ತೆ. ಇಲ್ಲಿ ಯಾವುದೂ ಇಲ್ಲ ಅಂದರೆ ಇದು ಲಕ್ಷ್ಮಿ ಆಗ್ತಾಳೆ. ಅಂದರೆ ಇಲ್ಲಿ ಕೆತ್ತಿರುವಂಥ ಪ್ರತಿಮಾಶಾಸ್ತ್ರ ಪ್ರಕಾರ ಇದು ಪದ್ಮಾವತಿಯನ್ನು ತಮ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇದು ಮೂಲತಃ ಏನು ಪದ್ಮಾವತಿ ಇದೆ ಇದಕ್ಕೆ ಎತ್ತರವಾದ ಪೀಠವನ್ನು ಇಟ್ಟು ಪೂಜೆಗೆ ಅನುವು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಶಿವಪೀಠಗಳನ್ನಿಟ್ಟು ಇಲ್ಲಿ ಎತ್ತರ ಮಾಡಿದ್ದಾರೆ. ಮೂಲ ಚತುರ್ಮುಖ ಬ್ರಹ್ಮ ಇಲ್ಲಿ ಕಲ್ಲು ಮೇಲೆ ಇದ್ದದ್ದನ್ನು
ಕಾಲೊಳಗಾಗತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿರ್ತಕ್ಕಂಥ ಪೀಠಗಳು ಸಿಂಹಪೀಠ 1, 2 ಇಟ್ಟಿದ್ದಾರೆ. ಇದ್ರ ಮೇಲೆ ಈ ಪೀಠದ ಮೇಲೆ ಪೀಠ ಇದು 3 ಆಯಿತು. ಇದ್ರ ಮೇಲೆ ಇಟ್ಟಿರುವಂಥ ಚತುರ್ಮುಖ ಬ್ರಹ್ಮ ಮುಂದಿನ 3 ಮುಖಕ್ಕೆ ಗಡ್ಡ ಇಲ್ಲ, ಹಿಂದಿನ ಮುಖಕ್ಕೆ ಮಾತ್ರ ಗಡ್ಡ ಇದೆ. ತಾವು ಗಮನಿಸ್ಬೋದು, ಹಿಂದಿನ ಇಲ್ಲಿರ್ತಕ್ಕಂಥ ಕಲಾತ್ಮಕ ಕೆತ್ತನೆಯ ಚತುರ್ಮುಖ ಬ್ರಹ್ಮನ ಹಿಂದಿನ ಭಾಗ ಗಡ್ಡದೊಂದಿಗೆ ಇದೆ. ಈ ಚತುರ್ಮುಖ ಬ್ರಹ್ಮ ವೇದದೊಳಗೆ ನಿರಾಕಾರ ಪರಬ್ರಹ್ಮನಾಗಿ ಎಲ್ಲರಿಂದ ಪೂಜೆಗೆ ಒಳಪಡ್ತಾ ಇದ್ದ. ಆ ನಿರಾಕಾರ ಪರಬ್ರಹ್ಮನ ಸ್ಥಾನವನ್ನು ಚತುರ್ಮುಖ ಬ್ರಹ್ಮ ಅಂತೇನು ನಾವು ಕರಿತೀವಿ. ಮುಂದೆ ಮೂರ್ತಿಗಳ ಪೂಜೆ ಪ್ರಾರಂಭ ಆದಾಗ ಬ್ರಹ್ಮ, ಆಮೇಲೆ ಶಿವ, ವಿಷ್ಣು ಅಂತಿದೆ. ಇಲ್ಲಿ ಮೇಲಿರ್ತಕ್ಕಂಥ 5ನೇ ಮುಖ ಅಂದರೆ ಮೊದಲೇನು ಚತುರ್ಮುಖ ಬ್ರಹ್ಮ ಅಂತ ಕರಿತೀವಿ, ಪಂಚಮುಖಗಳು ಊರ್ಧ್ವಮುಖವಾಗಿರುವಂಥ ಮೇಲಿನ ಭಾಗ ಶಿವನು ತನ್ನ ಖಡ್ಗದಿಂದ ಮೇಲಿನ ಭಾಗವನ್ನು ಕಟ್ ಮಾಡಿ ತೆಗೆದುಬಿಡ್ತಾನೆ. ಅಂದರೆ ಇದು ಏನು ಪುರಾಣದ ಪ್ರಕಾರ ಈ ಚತುರ್ಮುಖ ಬ್ರಹ್ಮನಾಗಿ ಇವನು ಕೆಳಗೆ ಕುತ್ಕೊಂಡಿದ್ದಕ್ಕೆ ಅವನ ಮೇಲಿನ ಶಿರ ಹಾರಿ ಹೋಗುತ್ತೆ. ಆ ಯಜ್ಞದ ಸಾರಥ್ಯವನ್ನು ಬ್ರಹ್ಮ ವಹಿಸಿರ್ತಾನೆ. ಇಲ್ಲಿ ಪಾರ್ವತಿ ಅಗ್ನಿಗೆ ಆಹುತಿ ಆಗ್ತಾಳೆ. ಶಿವ ಸಿಟ್ಟಿಗೆದ್ದು ಮೇಲಿನ ರುಂಡವನ್ನು ತನ್ನ ಖಡ್ಗದಿಂದ ಕಡ್ಬಿಡ್ತಾನೆ. ಹೀಗಾಗಿ ಇವನು ಚತುರ್ಮುಖ ಬ್ರಹ್ಮನಾಗಿ ಉಳ್ಕೊತಾನೆ. ಇವನು ಕೆಳಗೆ ಕುಂತಿದ್ದಕ್ಕೆ ಮೇಲಿನ ಶಿರ ಹಾರಿ ಹೋದ್ರೂ 4 ಮುಖ ಹೊಡಿತದೆ. ಇವನು ಚತುರ್ಮುಖ ಬ್ರಹ್ಮ ಅಂತ ನಾವೇನು ಕರಿತೀವಿ. ಹಿಂದಿನ 2 ಕೈಯೊಳಗೆ ಕಮಲದ ಹೂ ಇರ್ತದೆ, ಒಂದು ಕೈಯೊಳಗೆ ರುದ್ರಾಕ್ಷಿ ಜಪಮಾಲ, ಒಂದು ಕೈಯೊಳಗೆ ಕಳಸ, ಬ್ರಹ್ಮದಂಡ ಇದೆ. ಈ ಪ್ರಭಾವಳಿ ಒಡೆದೋಗಿದೆ. ಇಲ್ಲಿ ಆ ಕಡೆ ಈ ಕಡೆ ಇಬ್ಬರು ಚಾಮರಧಾರಿಣಿ ಸ್ತ್ರೀಯರಿದ್ದಾರೆ. ಇದು ಮೂಲತಃ ಕೆಳಗಡೆ ಇದ್ದದ್ದನ್ನು ಎತ್ತರ ಮಾಡಿಡಕ್ಕೆ ಹೋಗಿ ಆಗಿನ ಕಾಲದೊಳಗೆ ಚೈನ್ ಪುಲಿ ಆಗಲಿ ಎತ್ತರವಾಗಿರುವಂಥ ಮೂರ್ತಿಯನ್ನು ಎತ್ತಲಿಕ್ಕೆ ಯಾವುದೇ ಸಾಧನ ಸಲಕರಣೆಗಳು ಇರಲಿಲ್ಲ. ಮೆನ್ ಪವರ್ ಅಂದರೆ ಮನುಷ್ಯರೇ ಇದನ್ನು ಎತ್ತಿಡುವ ಹೊತ್ತಿನೊಳಗೆ ಇನ್ಬ್ಯಾಲೆನ್ಸ್ ಆಗಿ ಹಿಂದಿನ ಪ್ರಭಾವಳಿ ಒಡೆದು ಹೋಯಿತು. 100, 200, 300 ವರ್ಷದಿಂದ ಆಗಿರುವಂಥ ಕಥೆ ಇದೆ. ಆದರೆ ಈ ಜೈನರು ಏನು ಜೈನ್ ಬಸ್ತಿಯನ್ನು ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯವರು ತೆಗೆದುಕೊಳ್ಳೋಕ್ಕಿಂತ ಮೊದಲ ಏನು ಜೈನರ ಆಡಳಿತದೊಳಗೆ ಜೈನರ ಸುಪರ್ದಿಯೊಳಗೆ ಇಲ್ಲೇನು ಗುಡಿ ಪೂಜಾ ಇತ್ತು, ಈ ಜೈನರ ಕಾಲದೊಳಗೆ ಇದು ಮೂರ್ತಿಯನ್ನು ಯಾರೂ ಹೊರಗಡೆಯಿಂದ ಬಂದು ಇದನ್ನು ಹೊಡೆದಿಲ್ಲ. ಅದು ಆಕಸ್ಮಿಕ ಎಕ್ಸಿಡೆಂಟ್ಲಿ ಇದು ಹಾಳಾಯಿತು ಅನ್ನೋದು ತಿಳಿದು ಬರ್ತಾ ಇದೆ. ಅಂದರೆ ಸ್ಥಳೀಯರು ಹೇಳ್ತಾರೆ. ಇದು ಯಾಕೆ ಹೊಡೆದ್ರು ಅಂತಂದರೆ ಅಕಸ್ಮಾತ್ ಇದು ನಡಕ್ಕೆ ಕಟ್ಟಾಗಿದ್ರೆ ಇದು ಮ್ಯೂಸಿಯಂನಲ್ಲಿ ಇರ್ತಿತ್ತು. ಆದರೆ ಇದು ಮೊದಲಾಗಿಂದ ಪೂಜಾ ಮಾಡ್ಕೊತ ಬಂದಾರ. ಬ್ರಾಹ್ಮಣರು ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರ. ಈ ಜೈನ್ ಬಸ್ತಿಗೆ ಮಹಾವೀರ ಬಸ್ತಿಗೆ ಬದಲಾಗಿ ಬ್ರಹ್ಮ ಜೀನಾಲಯ ಅಂತ ನಾಮಕರಣ ಮಾಡಿದ್ರು ಅನ್ನೋದು ಇಲ್ಲೇ ಏನು ಶಾಸನಗಳು ಮತ್ತು ಪ್ರತಿಮಾ ಶಾಸ್ತ್ರದ ಈ ಶಿಲ್ಪಗಳ ಒಂದು ಆಧಾರದಿಂದ, ಪ್ರಾಚ್ಯ ವಸ್ತು ಆಧಾರದಿಂದ, ವಾಸ್ತುಶಿಲ್ಪ ಶೈಲಿಯ ಆಧಾರದಿಂದ ಈ ಜೈನ್ ಬಸ್ತಿ ಬ್ರಹ್ಮ ಜೀನಾಲಯ ಅಂತ ಕರೀಲಿಕ್ಕೆ ಕಾರಣ ಮೂಲತಃ ಈ ಜೈನ್ ಬಸ್ತಿಯನ್ನು ಬಲ್ಲಿಮ ಜೇಮಯ್ಯನ ಕಾಲದೊಳಗೆ ಕಟ್ಟಿದ್ರು. ಇಲ್ಲಿ ಸಾವಿರಾರು ಜೈನ್ ಬಸ್ತಿಗಳನ್ನು ದಾನ ಚಿಂತಾಮಣಿ ಅತ್ತೆಮಬ್ಬೆ ನಿರ್ಮಾಣ ಮಾಡ್ತಾಳೆ, ದುರಸ್ತಿ ಮಾಡ್ತಾಳೆ, ಸಾವಿರಾರು ಪ್ರತಿ ಜೈನ ಪುರಾಣಗಳನ್ನು ಬರೆದು ಉಚಿತವಾಗಿ ಹಂಚ್ತಾಳ ಅಂತ ಹೇಳ್ತೀವಿ. ಹೀಗಾಗಿ ಈ ಲಕ್ಕುಂಡಿಯ ಇತಿಹಾಸ ಇಲ್ಲಿ ಎಷ್ಟೋ ಸಂಗತಿಗಳು ಇನ್ನೂ ಕೆಲವು ಜನರಿಗೆ ಈ ಪುಸ್ತಕ ಪ್ರಕಟಣೆ ಮೂಲಕವಾಗಲಿ ಅಥವಾ ಬೇರೆ ಇತರ ಮಾಧ್ಯಮ ಸಮೂಹಗಳಿಂದಾಗಲಿ ಇವತ್ತಿಗೂ ಈ ಲಕ್ಕುಂಡಿ ಇತಿಹಾಸ ನಿಗೂಢವಾಗಿಯೇ ಇದೆ. ಈ ಲಕ್ಕುಂಡಿ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರಲಿಕ್ಕೆ 2024ರಿಂದ ಏನು ಪ್ರಾರಂಭ ಮಾಡಿದ್ದಾರೆ ಪ್ರವಾಸೋದ್ಯಮ ಸಚಿವರು, ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ H.K. ಪಾಟೀಲರು ಲಕ್ಕುಂಡಿಯನ್ನು ವಿಶ್ವ ಪರಂಪರಾ ಪಟ್ಟಿಕೆಯಲ್ಲಿ ಸೇರಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟು ಇಲ್ಲೇ ಬಯಲು ವಸ್ತು ಸಂಗ್ರಹಾಲಯ ಇಲ್ಲೇ 24/11/2024 ಪ್ರಾಚ್ಯ ವಸ್ತುಗಳ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಜೊತೆಗೆ ಈ ಲಕ್ಕುಂಡಿಯನ್ನು ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿಸ್ಬೇಕಂದಾಗ ಈ ಭಾರತ ಸರ್ಕಾರದವರು ಈ ಲಕ್ಕುಂಡಿಯ ಏನು ಬ್ರಹ್ಮ ಜೀನಾಲಯ ಪರೇಡದೊಳಗೆ ಏನು ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ದಿಶೆಯೊಳಗೆ ನಮ್ಮ ಲಕ್ಕುಂಡಿಯ ಏನು ಹಳ್ಳಿಯಿಂದ ದಿಳ್ಳಿವರೆಗೆ ಈ ಲಕ್ಕುಂಡಿಯ ಸ್ಮಾರಕದ ಚಿತ್ರ ಅಲ್ಲಿ ಹೋಗಿ ಮೆರವಣಿಗೆ ಆಗ್ತಾ ಇರೋದು ಹಳ್ಳಿಯ ಜನರಿಗೆಲ್ಲ ಸಂತೋಷ ಅಂತ ಹೇಳ್ತಾ ಈ ಲಕ್ಕುಂಡಿಯ ಜೈನ್ ಬಸ್ತಿ ಬ್ರಹ್ಮ ಜೀನಾಲಯದ ಬಗ್ಗೆ ನನಗೆ ತಿಳಿದಿರುವಂಥ ಈ ಶಾಸನಗಳ ಮತ್ತು ಪ್ರಾಚ್ಯ ವಸ್ತುಗಳ ಆಧಾರದಿಂದ ತಮಗೆ ತಿಳಿಯಪಡಿಸಿದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿರ್ತಕ್ಕಂಥ ಜೈನ ಬಸ್ತಿ ಬ್ರಹ್ಮ ಜೀನಾಲಯ ಕೆಳಗಿನ ತಳಪಾಯವನ್ನು ತಾವು ನೋಡಿದಾಗ ಗೊತ್ತಾಗತ್ತಾ. ಇಲ್ಲೇ ಬಿಳೆ ಕಲ್ಲಿನ ಒಂದು ಕಲ್ಲನ್ನು 1 ಫೂಟ್ ತೆಗೆದು ವಜ್ರದುಂಡಿ ಕಲ್ಲುಗಳನ್ನು ಹಾಕಿ ಬೇಸ್ಮೆಂಟ್ ಮಾಡಿಕೊಂಡು ತಳಪಾಯವನ್ನು ಮಾಡ್ಕೊಂಡಿದ್ದಾರೆ. ಇದರ ಮೇಲೆ ಅರ್ಧ ಭಾಗ ಇಲ್ಲೇನಿದೆಯಲ್ಲ ಅಧಿಷ್ಠಾನ ಅಂತ ಕರಿತೀವಿ.
ಈ ಅಧಿಷ್ಠಾನದೊಳಗೆ 1, 2, 3, 4, 5, 6 ಪಟ್ಟಿಕೆಗಳನ್ನು ನಾವು ನೋಡ್ತೀವಿ. ಅಂದರೆ 6 ಸ್ತರ ನೋಡ್ತೀವಿ. ಇಲ್ಲಿರ್ತಕ್ಕಂಥ ನೀರು ಬರಲಿಕ್ಕೆ ಏನು ಜಲ ಹರಿಯದ, ಇದರ ಆ ಕಡೆ ಈ ಕಡೆ ಮಕರ ಅಂದ್ರೆ ಮೊಸಳೆಯನ್ನು ಕೆತ್ತಿ ಅದರ ಮೇಲೆ ಕುಬೇರನ ಮೂರ್ತಿಯನ್ನು ಕೆತ್ತಿದ್ದಾರೆ. ಇದರ ಮೇಲ್ಭಾಗದೊಳಗೆ ಭಿತ್ತಿ ಅಂದ್ರೆ ಗೋಡೆ. ಈ ಭಿತ್ತಿಯೊಳಗೆ ದೇವಕೋಷ್ಟಕಗಳನ್ನು ಅಲಂಕಾರಕ ಕೆತ್ತನೆಯನ್ನು ತಾವು ನೋಡ್ತೀವಿ. ಇದರಲ್ಲಿ ಎಲ್ಲ ಕಡೆ ಇಲ್ಲಿ ಕಳಸ ಇದೆ, ಅಲ್ಲಿ ಕೀರ್ತಿ ಮುಖ ಅಂದರೆ ಶಿವದ ಮುಖಗಳನ್ನು ಕೆತ್ತಿದ್ದಾರೆ. ಇದರ ಮೇಲಿನ ಭಾಗಕ್ಕೆ ಕಪೋತ ಅಂತ ಹೇಳ್ತೀವಿ. ಈ ಕಪೋತದೊಳಗೆ ಈ ಜೈನ ಬಸ್ತಿಯ 1ನೇ ತಳಪಾಯದ ಗುಡಿಯ ಕಪೋತ ಅಂದರೆ ಕುಂಬಿ ಅಂತ ಕರಿತೀವಿ. ಈ ಕುಂಬಿಯೊಳಗೆ ನೀರು ಬರಲಿಕ್ಕೆ ಹರ್ನಾಳಿಗೆ ನೀರನ್ನು ಮೇಲಿನ ಭಾಗದಿಂದ ನೀರು ಬರಲಿಕ್ಕೆ ಇರುತ್ತೆ. ಈ ಜೈನ ಬಸ್ತಿ ಮಹಾವೀರ ಬಸ್ತಿ ಅಂತ ಹೇಳಲಿಕ್ಕೆ ಇದೆ. ಆನೆ, ಅದರ ಮೇಲೆ ಸಿಂಹ, ಅದರ ಮೇಲೆ ಕುಳಿತಿರುವಂಥ ಮಹಾವೀರ ಇದೆ. ಇದರ ಮೇಲ್ಭಾಗದೊಳಗೆ ಮತ್ತೊಂದು ಗುಡಿಯನ್ನು ಕಟ್ಟಿ ಆ ಭಾಗದೊಳಗೆ ಗೋಪುರದೊಳಗೆ ನೃತ್ಯ ಭಂಗಿಯಲ್ಲಿರುವಂಥ ಶಿವ, ಅದರ ಮೇಲೆ ಸಮಭಂಗಿಯಲ್ಲಿರುವಂಥ ವಿಷ್ಣು, ಅದರ ಮೇಲೆ ಕುಳಿತಿರುವಂಥ ಚತುರ್ಮುಖ ಬ್ರಹ್ಮ, ಅದರ ಮೇಲೆ ಇರುವಂಥ ಆಮಲಕ ಕಳಸ ಇದೆ. ಒಟ್ಟಾರೆ ಈ ಜೈನ ಬಸ್ತಿಯನ್ನು ತಾವೇನು ನೋಡ್ತಾ ಇದ್ದೀರಿ, 2 ಅಂತಸ್ತಿನ ಜೈನ ಬಸ್ತಿಗಳನ್ನು ಇಲ್ಲಿ 2 ಅಂತಸ್ತು ತಾವು ನೋಡ್ತಿರಲ್ಲ. ಕೆಳಗಿನ ಜೈನ ಬಸ್ತಿ ಮೂಲತಃ 11ನೇ ಶತಮಾನದ್ದು. ಇದರ ಮೇಲಿನ ಚಿಕ್ಕ ಬಸ್ತಿಯನ್ನು 12ನೇ ಶತಮಾನದೊಳಗೆ ನಿರ್ಮಾಣ ಮಾಡಿ ಗೋಪುರದೊಳಗೆ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಕೆತ್ತಿರುವ ಕಾರಣ ಜೈನ ಮತ್ತು ಬ್ರಾಹ್ಮಣ ವಾಸ್ತು ಸ್ವಲ್ಪ ಸಮ್ಮಿಶ್ರಣ ಅಂತ ಹೇಳ್ತೀವಿ. ಇಲ್ಲಿ ಜೈನರು ಮತ್ತು ಬ್ರಾಹ್ಮಣರ ಮಧ್ಯೆ 12ನೇ ಶತಮಾನದಾಗ ಸಂಘರ್ಷ ಆದಾಗ ಮತ್ತು ಕೂಡಿಕೊಂಡು ಹೋಗ್ಬೇಕು ಅನ್ನುವ ಒಂದು ಅರಸನ ಅಪ್ಪಣೆಯ ಮೇರೆಗೆ ಇಲ್ಲಿ ಜೈನ ಮತ್ತು ಬ್ರಾಹ್ಮಣ ವಾಸ್ತುಶಿಲ್ಪ ಸಮ್ಮಿಶ್ರಣದ ಈ ಜೈನ ಬಸ್ತಿ ಇವತ್ತು ಆಯ್ಕೆ ಆಗಿರೋದು ನಮ್ಮೆಲ್ಲರಿಗೆ. ಜೈನದೊಂದಿಗೆ ಬೌದ್ಧ, ಜೈನ, ಶೈವ, ವೀರಶೈವ, ಲಿಂಗಾಯತ ಇಲ್ಲಿರ್ತಕ್ಕಂಥ ಅನೇಕ ಪ್ರಾಚೀನ ಸ್ಮಾರಕಗಳ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೀವಿ. 1 ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಏನು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮಿ ಇಲಾಖೆ ಒಂದು ಇದು ಅದ, ಆ ರೀತಿಯೊಳಗೆ ಇಲ್ಲಿ ಅನೇಕ ಹಲವು ಧರ್ಮಗಳ ಆಗರವಾಗಿತ್ತು ಅನ್ನೋದಕ್ಕೆ ಲಕ್ಕುಂಡಿ, ಡಂಬಳ ಇಡೀ ನಮ್ಮ ಗದಗ ಜಿಲ್ಲೆಯೊಳಗೆ ಇವತ್ತು ಎಲ್ಲ ಧರ್ಮಗಳ ಜನಾಂಗದ ಜನ ನಾವು ನೋಡ್ತೀವಿ. ಇಲ್ಲಿ ಸಿಖ್ಖರ ಪ್ರಾರ್ಥನಾ ಮಂದಿರವೂ ಇದೆ. ಪಾರ್ಸಿಯನ್ನರ ಒಂದು ಪ್ರಾರ್ಥನಾ ಮಂದಿರವೂ ಇತ್ತಂತ ಇತಿಹಾಸ ಹೇಳಿಕೊಡುತ್ತೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಅನೇಕ ಧರ್ಮಗಳ ಬೀಡು ಅಥವಾ ನೆಲೆವೀಡು ಅಂತೇನು ಕರಿತೀವಿ. ಗದಗ ಜಿಲ್ಲೆಯೊಳಗೆ 1849ನೇ ಇಸ್ವಿಯಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿ ದೇವಾಲಯ ಟ್ರಸ್ಟ್ ಕಮಿಟಿ ಇದೆ. ಇದರೊಳಗೆ 20 ದೇವಾಲಯ, ಒಂದು ಮಠ, ಮಸೀದಿಯನ್ನು ಒಳಗೊಂಡಿದೆ. ಅಂಥ ದೇವಾಲಯಗಳ ಟ್ರಸ್ಟ್ ಕಮಿಟಿ ಇಡೀ ನಮ್ಮ ಭಾರತ ದೇಶದಲ್ಲಿ 2 ಕಡೆ ಮಾತ್ರ ಇದೆ. ಒಂದು ಕಲ್ಕತ್ತಾ, ಅದನ್ನು ಬಿಟ್ಟರೆ ಗದಗ. ಕಲ್ಕತ್ತಾದಲ್ಲಿರುವಂಥ ಕಾಳಿದೇವಿ ಒಂದು ಮಂದಿರ ಹಾಗೂ ಒಂದು ಮಸೀದಿ ದರ್ಗಾವನ್ನು ಒಳಗೊಂಡಿರುವಂಥ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿ ಅಲ್ಲಿ ಟ್ರಸ್ಟ್ ಕಮಿಟಿ ಇದ್ದರೆ, ಈ ಗದಗ್ನೊಳಗೆ ಅನೇಕ 20 ದೇವಾಲಯಗಳ ಸಮೂಹ, ಒಂದು ಮಠ, ಮಸೀದಿಯನ್ನು ಒಳಗೊಂಡಿತ್ತು ಅನ್ನುವಂಥದ್ದು 1849ನೇ ಇಸ್ವಿಯ ಕಾಗದ ಪತ್ರದೊಳಗೆ ಆಧಾರ ಇದೆ. ಒಟ್ಟಾರೆ ಗದಗ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟ. ಇದರ ಪ್ರತೀಕವಾಗಿ ಲಕ್ಕುಂಡಿಯ ಏನು ಜೈನ ಬಸ್ತಿಯ ಬ್ರಹ್ಮಜೀನಾಲಯದ ಏನು ಸ್ತಬ್ಧ ಚಿತ್ರ ಹಳ್ಳಿಯಿಂದ ದಿಳ್ಳಿಯಲ್ಲಿ ಏನು ಪ್ರದರ್ಶಿತ ಆಗ್ತಾ ಇದೆ, ಅದಕ್ಕೋಸ್ಕರ ಈ ಮಂದಿರವನ್ನು ಆಯ್ಕೆ ಮಾಡಿಕೊಂಡಿರಲಿಕ್ಕೆ ಸಾಕು ಅಂತ ಹೇಳ್ತಾ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆ ಪುಸ್ತಕದಲ್ಲಿ ತಾವು ನೋಡ್ಬೋದು. ನಮಸ್ಕಾರ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ